ಬಗ್ಗಿಸೋಡ್ದ ಪೊಲೀಸ್. ಸಗಣಿ ಮರ, ಗಂಧದ ಮರ, ಗಂಧದ ಮರ, ಸಗಣಿ ಮರ, ಸಗಣಿ ಮರನ ಗಂಧದ ಮರ ಮಾಡಿದ್ನೋ, ಗಂಧದ ಮರನ ಸಗಣಿ ಮರ ಮಾಡಿದ್ನೋ, ಎಲ್ಲ ಕನ್ಫ್ಯೂಸ್ ಮಾಡ್ಬಿಟ್ಟ. ಹಲೋ ಬಾಸಕ್ ಸ್ಪೀಕಿಂಗ್. ಮತ್ತೆ ಕಿರ್ಚಕ್ ಶುರು ಹಚ್ಕೊಂಡ. ರಾಮಾಯಣ ರಘು, ಈಗ ನಾನು ನಿನ್ಗೆ ಫೋನ್ ಮಾಡಿದ್ ಯಾಕೆ ಅಂದ್ರೆ ರಾತ್ರಿ ಕರೆಕ್ಟ್ 12 ಗಂಟೆಗೆ ಆ ನಿನ್ ಕಪಿ ಸೇನಿ ಎತ್ತಾಕೊಂಡು ಹಳೆ ಜೀಪಲ್ಲಿ ನಿಮ್ ಮೇರೆದಲ್ಲ ಕೃಷ್ಣನ್ ಟೆಂಪಲ್ ಅಲ್ಲಿಗೆ ಬಂದ್ಬಿಡಪ್ಪ. ಎಲ್ಲ ಇದ್ಯಾ, ಎಲ್ಲ ಇದ್ಯಲ್ಲ. ಆ ವಿಶ್ವರೂಪ ತೋರ್ಸನ್ನಲ್ಲ, ಅವನ್ನ ಕೃಷ್ಣನ್ ಟೆಂಪಲ್ ಇಂದ ಕಿಡ್ನಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದೀನಮ್ಮ. ಯಾವನಾದ್ರೂ ಪೊಲೀಸ್ ಚಾಲೆಂಜ್ ಮಾಡ್ತಾನೇನೋ? ಇಸ್ಕೂಲ್ ನಿಂಗೆ ಇದನ್ನ ಹೇಳ್ಕೊಟ್ಟಿರೋದು. ನಿಂಗೆ ಕರ್ನಾಟಕದಲ್ಲಿ ಬೇರೆ ಯಾವ ಪೊಲೀಸು ಸಿಗ್ಲಿಲ್ವಾ? ಯಾಕೋ ನನ್ಗೆ ಟಾರ್ಗೆಟ್ ಮಾಡಿದ್ಯಾ? ನಾನು ನಿನ್ಗೇನ್ ಅನ್ಯಾಯ ಮಾಡಿದೀನೋ ಹೇಳ್ಕಂದ. ಫ್ಲಾಶ್ ಬ್ಯಾಕ್ ಜ್ಞಾಪಿಸ್ಕೊಳ್ಳೋ. ಇದೇ 23 ವರ್ಷಗಳಿಂದ 1990 ಗಾಂಧಿ ಜಯಂತಿ 2ನೇ ತಾರೀಕು ರಾತ್ರಿ ನಮ್ ಇಡೀ ಕಳ್ರ ಫ್ಯಾಮಿಲಿ ಗ್ಯಾಂಗು ಬಾಲಾಪರಾಧಿಯಾಗಿದ್ದ ನಾನು ಸೆಂಟ್ರಲ್ ಜೈಲಿಂದ ಎಸ್ಕೇಪ್ ಆದ್ವಿ. ಆಗ ಅಲ್ಲೇ ಬೀಟ್ ಹೊಡಿತಿದ್ದ ನೀನು ಪೊಲೀಸರ ಜೊತೆ ನಮ್ಮನ್ನ ಚೇಸ್ ಮಾಡಕ್ ಶುರು ಮಾಡಿದೆ. ಟೈಗರ್ ಪ್ರಭಾಕರ್ ರೇಂಜ್ ಅಲ್ಲಿ ನಮ್ಮನ್ನ ಚೇಸ್ ಮಾಡ್ತಿರ್ಬೇಕಾದ್ರೆ ನಿನ್ನಿಂದ ಎಸ್ಕೇಪ್ ಆದ ಹೇಗೆ ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲೇ ಒಂದು ಗಾಂಧಿ ಭವನ ನೋಡಿ ನನಗೊಂದು ಐಡಿಯಾ ಫ್ಲಾಶ್ ಆಯ್ತು. ನಮ್ಮ ಕಳ್ರ ಫ್ಯಾಮಿಲಿಗೆ ಆ ಗಾಂಧಿ ಭವನ ತೋರಿಸ್ಬಿಟ್ಟು ನನ್ನಲ್ಲಿರೋ ಐಡಿಯಾನ ಅವ್ರಿಗೆ ಹೇಳಿದೆ. ಅವಾಗ ಅವ್ರಿಗೂ ಖುಷಿಯಾಗಿ ಎಲ್ಲ ಒಳಗಡೆ ಹೋದ್ವಿ. ಎಲ್ಲ ಕಳ್ಳನ ಮಕ್ಕಳು ಅಲ್ಲಿ ಹುಡುಕಿ ಅಲ್ಲಿ ಸಿಕ್ಕಿರೋ ಗಾಂಧಿ ಟೋಪಿನ ಒಬ್ಬೊಬ್ರು ಒಂದೊಂದು ತಲೆ ಮೇಲೆ ಹಾಕೊಂಡ್ವಿ. ಆದ್ರೆ ನಮ್ಮ ಕಜಿನ್ ಬೋಳ್ತಲೆ ಕನ್ವರ್ಲಾಲಿಗೆ ಮಾತ್ರ ಟೋಪಿ ಸಿಗ್ಲಿಲ್ಲ. ಅವ್ನ್ ಕಣ್ ನನ್ ಮೇಲೆ ಬಿತ್ತು. ನನ್ ಟೋಪಿನ ಕಿತ್ಕೊಂಡ, ಅವ್ನ್ ಹಾಕೊಂಡ. ಐಡಿಯಾ ಕೊಟ್ಟು ನನಗೆ ಟೋಪಿ ಇಲ್ದಿರೋಂಗ್ ಮಾಡಿದ್ರು. ಅವರೆಲ್ಲ ಟೋಪಿ ಹಾಕೊಂಡು ಹೊರಗೆ ಬಂದ್ರು. ಗಾಂಧಿ ಟೋಪಿ ಹಾಕೊಂಡ್ ಬಂದ ಕಳ್ಳನ ಮಕ್ಕಳನ್ನ ನೋಡ್ಬಿಟ್ಟು ನೀನು ಅವರೆಲ್ಲ ಗಾಂಧಿವಾದಿಗಳು ಅನ್ಬಿಟ್ಟು ಅವ್ರಿಗೆ ಸೆಲ್ಯೂಟ್ ಹೊಡೆದು ರಾಜ ಮರ್ಯಾದೆ ಕೊಟ್ಬಿಟ್ಟು ಅವರೆಲ್ಲ ಪುಡಾರಿ ಆಗ್ಬಿಟ್ಬಿಟ್ಟೆ. ಗಾಂಧಿ ಟೋಪಿ ಇಲ್ದೆ ಹತ್ಕೊಂಡು ಹೊರಗೆ ಬಂದು ನನ್ನ ನೋಡ್ಬಿಟ್ಟು ನಾನು ಕಳ್ಳ, ನಾನೇ ಅವ್ರ ಗ್ಯಾಂಗ್ ಲೀಡರ್ ಅನ್ಕೊಂಡು ನನಗೆ ಚೆನ್ನಾಗಿ ಹೊಡೆದು ನನ್ನ ಸೆಲ್ಲಲ್ಲಿ ಹಾಕ್ಬಿಟ್ಟು ನನ್ನ ಪರ್ಮನೆಂಟ್ ಕಳ್ಳಲ್ ಮಾಡ್ಬಿಟ್ಟೆ ನೀನು. ಅವತ್ ನನ್ನ ಮಗ ನೀನ್ ನನ್ನ ಹಿಡಿದೇ ಹೋಗಿದ್ದಿದ್ರೆ ನಾನು ಆ ಗಾಂಧಿ ಟೋಪಿ ಹಾಕೊಂಡು ದೊಡ್ಡ ಟೋಪಿ ವಾಲ ಆಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಟಾಪ್ ಫ್ಲೋರ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಇಡುವಂತ ಕಳ್ಳ ಪುಡಾರಿ ಆಗ್ತಿದ್ದೆ. ಆದ್ರೆ ನನ್ನ ಮಗ ನೀನ್ ನನ್ನ ಜೈಲಿಗೆ ಕಳಿಸ್ಬಿಟ್ಟು ನಾನು ಚಿಕ್ಕ ಟೋಪಿ ವಾಲ ಆಗಿ ಅಂಡರ್ ಗ್ರೌಂಡ್ ಅಲ್ಲಿ ದುಡ್ಡಿಟ್ಟಿದ್ದೀನಿ ಕಣೋ, ಅಂಡರ್ ಗ್ರೌಂಡ್ ದುಡ್ಡಿಟ್ಟಿದ್ದೀನಿ ನನ್ನ ಮಗನೇ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದ್ದಂಗಿದೆಯಲ್ಲಪ್ಪಿ. ಚಕ್ರವ್ಯೂಹ ಅಲ್ಲ ಕಣೋ, ಆರದ ಗಾಯ, ಆರದ ಗಾಯ. ನೀನು ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಿನ್ನ ಮೇಲ್ ಯಾವ ಲೆವೆಲ್ ರಿವೇಜ್ ತೋಡ್ರು ಕಡಿಮೆನೆ ಕಣೋ. ಬಾರೋ ಇವತ್ ರಾತ್ರಿ ಬಾ, ನಿನ್ನ ಲೈಫಲ್ಲಿ ಒಂದು ಆರದ ಗಾಯ ಮಾಡಿ ತೋರಿಸ್ತೀನಿ ಬಾರೋ. ತಿಮ್ಮ ಟೈಮ್ ಎಷ್ಟು ಸರ್? 12 ಗಂಟೆ ಸರ್. 12 ಗಂಟೆನಾ? 12 ಗಂಟೆಗೆ ಬರ್ತೀನಿ, ಕಿಡ್ನಾಪ್ ಮಾಡ್ಬಿಡ್ತೀನಿ ಅನ್ನಲ್ಲೋ. ಕೋತಿ ಲೇ ಕರಿನಾಯಿ, ಏನೋ ಇಬ್ರೆಂತನ ಬಿಟ್ಬಿಟ್ಟು ಬೀದಿಗೆ ಬಂದ್ಬಿಟ್ಟಿದ್ಯಲ್ಲೋ. ಅವನು ಯಾವನೋ ಕಿತ್ತೋದ್ ನನ್ನ ಮಗ. ಇಲ್ಲಿರೋ ಶ್ರೀಕೃಷ್ಣನ ಕದಿತೀನಿ, ನಿನ್ ತಲೆಯಲ್ಲಿ ಬ್ರೈನ್ ಇದ್ರೆ ಬಾಡಿಲಿ ಮೀಟ್ ಇದ್ರೆ ಬಂದು ತಡಿ ಅಂತ ಹೇಳ್ದ ನಾಯಿ. ಅದಕ್ಕೆ ಅವನ್ ಕುತ್ತಿಗೆ ಬೆಲ್ಟ್ ಹಾಕೋಣ ಅಂತ ಬಂದಿದ್ದೀನಿ. ನಿನಗೂ ನಿನಗೆ ಯಾವನ್ ಫೋನ್ ಮಾಡದ್ನಲ್ಲ ಅದೇ ನನ್ನ ಮಗ ನನಗ್ ಫೋನ್ ಮಾಡಿ ಸೇಮ್ ಡೈಲಾಗ್. ಹೌದಾ? ನನಗೆ ಅಯ್ಯಯ್ಯೋ, ಅದಕ್ಕೆ ಈ ಸೆಟಪ್. ನೀನ್ ಇವತ್ತು ಅವನ್ಗೆ ಬೆಲ್ಟ್ ಹಾಕೋ, ನಾನು ಅವನ್ಗೆ ಚೇನ್ ಹಾಕ್ಬಿಡ್ತೀನಿ. ನಿಮ್ ಬ್ಯಾಕ್ ಡೋರ್ ಅಲ್ಲಿ ನಿಂತ್ಕೊಂಡು ಬೇಟೆ ಆಡು, ನನ್ನ ಫ್ರಂಟ್ ಡೋರ್ ಅಲ್ಲಿ ನಿಂತ್ಕೊಂಡು ಫೈಟ್ ಮಾಡ್ತೀನಿ. ಓಕೆ? ಅಯ್ಯೋ ಕೃಷ್ಣ, ಎಂತ ಪರಿಸ್ಥಿತಿ ಬಂತಪ್ಪ ನಿನಗೆ. ಇಳಿಸ್ರು ಆ ಕಡೆ ಬನ್ನಿ, ಸೌಂಡ್ ಆ ಕಡೆ ಬನ್ನಿ. ಅಲಶಿನಿ, ಸ್ವಲ್ಪ ಈ ಕಡೆ. ಯಾವ ಕಡೆ? ಎತ್ತು ಏನ? ಕನ್ನ ಇಲ್ಲಿ ಓಪನ್ ಮಾಡು. ಕರೆಕ್ಟಾ? ಮರ ಹತ್ತು ಹತ್ತದೆ. ಸ್ವಲ್ಪ ಹುಷಾರಾಗಿಡ್ಕೋ. ಹಿಡ್ಕೊಂಡೆ. ಹಾ, ಇಲ್ಲಿ ಸರಿನಾ? ಟೇಪ್ ರಿಕಾರ್ಡ್ರ ಈ ನನ್ನ ಮಗ ನಮ್ಮನ್ನ ಟೇಪ್ ರಿಕಾರ್ಡ್ ಅಲ್ಲಿ ಯಾಮಾರಿಸ್ಬಿಟ್ನಲ್ಲೋ.
ಮರ್ಯಾದೆಗ ಕೃಷ್ಣ ಕೊಡು. ಸಾರ್ ಪೊಲೀಸ್ನವರಾಗಿ ನೀವೇ ಲೇ 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 ಪೊಲೀಸ್ನವ್ರು ಕಳ್ತನ ಮಾಡಬಾರ್ದು ಅಂತ ರೂಲ್ಸ್ ಐತ ರಾಜ. ಸೈಲೆಂಟ್ ಆಗಿ ನಮ್ಮ ಅಪ್ಪನ್ ಕೊಡು, ಇಲ್ಲ ನಿಮ್ಮ ಅಪ್ಪನ ಅಂತ ಕಳಿಸ್ಬಿಡ್ತೀನಿ. ನಾಯಿ ತಿರುಕೋ ಈ ಕಡೆ ತಿರುಕೋ. ಲೇ ನೀನೆಂತ ಖತರ್ನಾಕ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಟೋಟೋಟೊಂದು ಆಕ್ಟ್ ಮಾಡ್ತೀಯ ನೀನು. ನೀನ್ ನನ್ನ ಫ್ರೆಂಡ್ ಓಮಿ ಏನೋ? ನೀನ್ ನನ್ನ ಫ್ರೆಂಡ್ ಓಮಿ ಏನೋ? ನನ್ನ ಹತ್ರನೇ ನಾಟಕ. ಏ ಓಮಿ ಏ ಬಸಾಕ್, ನಿನ್ಗೆ ಯಾಕ ಓಂ ಸೋಕಿ ಕುಂಟ್ಕೊಂಡೆಲ್ಲ ಹಾಕ್ ಮಾಡ್ತೀಯ ನೀನು? ಪೂಜಾರಿ ನೀನು ಸೇಫು, ನಿನ್ ದೇವ್ರು ಸೇಫು. ಸ್ಟಾಪ್ ಸ್ಟಾಪ್. ಕಳ್ಳ ಕೃಷ್ಣ ಹಂಗೆ ಚಮಕ್ ಚಮಕ್. ನಡಿ ನಡಿಯಲ್ಲಿ ಅರೆಸ್ಟ್ ನಡಿಯಮ್ಮ. ಸರೆಂಡ್ರ. ಏನಂದೆ ನೀನು? ಏನಂದೆ? ಓಹೋ, ಬ್ರೈನಲ್ಲಿ ಬುದ್ಧಿ, ಬಾಡಿಲಿ ಮೀಟ್ರು. ಅದಕ್ಕೆ ಕಣೋ ಕಣ್ಣು ಕಿವಿ ಕಿಡ್ನಿ ಎಲ್ಲ ಸೇಫ್ಟಿಗಿರ್ಲಿ ಅಂತ ಎರಡು ಇಟ್ಕೊಂಡಿದ್ದೀನಿ. ಅದೋನು ಆಹಾ ಇವನೇನ ದೊಡ್ಡ ಋತ್ವಿಕ್ ರೋಷನ್. ಅವನ್ ರೀಲ್ ಸ್ಟಾರ್ ಕಣೋ ಇವನು. ಇಲ್ಲ ಪುಟ್ಟ ಮೈನೋಲೇ, ಇವನು ರಿಯಲ್ ಸ್ಟಾರ್. ಓಹೋ ಗಂಟೆ ಮಳಗಿದ್ದು ನಿಜ ಅಂತೆ. ಹಲೋ ಕೃಷ್ಣನ ವಿಗ್ರಹ ಕಟ್ಬಿಟ್ಟಿದ್ದಾರೆ. ನಿಜ ಏನ್ರು? ಸರ್ ಅದೇ ವಿಗ್ರಹ ಏನ್ರು? ಅದೇ ವಿಗ್ರಹ ಸರ್. ಅದೇ ದೇವಸ್ಥಾನ ಏನ್ರು? ಅದೇ ದೇವಸ್ಥಾನ ಸರ್. ಅಲ್ಲೆಲ್ಲ ಪೂಜಾರ ಹಬ್ದನು ಹುಣಸೆಣ್ಣ ಹಾಕೊಂಡು ತೊಳೆದಿರ್ಬೇಕು ನೋಡ್ರು. ಕನ್ಫರ್ಮ್ ಸರ್. ಅಪ್ಪ ಅಪ್ಪ ನಿನ್ ಡೇಟಾ ಬರ್ತಿಲ್ಲಪ್ಪ. ನಿನ್ ತರದೆ ನಾನು ದುಡ್ಸ್ಕೊತೀನಿ ಕಣೋ. ನಿನ್ ಕಣ್ಣಿಗೆ ನನ್ಗೆ ಹೆಂಗ್ ಕಾಣಿಸ್ತೀನೋ ನಾನು? ಹೆಂಗ್ ಕಾಣಿಸ್ತೀನೋ? ನೀನೇನ್ ಹೇಳ್ದೆ? ಸ್ವತಃ ನಾನೇ ಕರಿತೀನಿ ಅಂತ ಹೇಳ್ಬಿಟ್ಟು ಇವಾಗ ನೀನು ಒಳಗಿದ್ಕೊಂಡು ಕಳ್ತನ ಬೇರೆ ಕಾಲ್ ಮಾಡಿಸ್ತೀಯ. ಇದು ಮೋಸ, ಇದು ಮೋಸ. ಏನೋ ಸಾಹಸ ಸಿಂಹ ವಿಷ್ಣು ಒಂಥರ ಸ್ಟೈಲ್ ಮಾಡ್ಕೊಂಡು ಕೆಡಿದಾಗ ಬಂದ್ರ ನಗ್ತೀಯ ಏನ್? ಕರೆಕ್ಟ್ ಆಗಿ ಹೇಳೋ. ಏ ಗುಬಾಲ್, ಕದ್ದಿರೋದು ಬಸಕ್ಕಿ, ಇದು ಡೂಪಮ್ಮ ಡೂಪು. ಡೂಪಾ? ಒಂದ್ಸರಿ ಮೂಕೋಡ ತೆರ ನಂಬೋದು, ಎರಡೆರಡು ಸರಿ ಮೂಕೋಡ ತೆಗಿತೀರಲ್ಲ ಅಂಡರ್ವೇರ್ ತರ. ಜೇಮ್ಸ್ ಬಾಂಡಲ್ಲಿ ಮಾಸ್ ತೆಗೆದ್ರೆ ನಂಬ್ತೀರಾ? ತುಳುಕ್ ಬಿದ್ದ ತಲೆ ತೆಗೆದ್ರೆ ನಂಬ್ತೀರಾ? ನಮ್ ಕನ್ನಡ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಟೆಕ್ನಾಲಜಿ ಅಮ್ಮ ಟೆಕ್ನಾಲಜಿ. ಸಿಜಿ ಮಜ್ಜಿ